ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡ್ ಪೀಪಲ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳಿದಾಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಒಂದು ಫಾಲ್ಸ್ ಇನ್ಫ್ಲುಯೆನ್ಸ್ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ನಾವು ಅನ್ಕೋತೀವಿ ಅದೇ ಯಾಕೆ ಹಿಂಗೆ ಯಾಕೆ ಅಂತ. ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ, ಎರಡು ವ್ಯಕ್ತಿಗಳು ಇಬ್ಬರು ಫೇಮಸ್. ಹಂಗಾಗಿ ಸ್ಟೇಜ್ ಮೇಲಿದ್ದಾರೆ, ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ಆಫ್ ಸ್ಕ್ರೀನ್ ತುಂಬ ಫ್ರೆಂಡ್ಶಿಪ್ ಇದೆ ನನಗೆ. ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ, ನೈಟ್ ಸೀಕ್ವೆನ್ಸ್. ಸಂಜೆ 6 ಗಂಟೆಗೆ ಫೈಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5:45 ತನಕ ಫೈಟ್ ತೆಗಿತೀವಿ. ನಾರಾಯಣ್ ಸರ್ 4 ಗಂಟೆ 4:15 ಆದ್ರೂ ನಿದ್ದೆನೇ ಬರಲ್ಲ. ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿ, ಡೈರೆಕ್ಟರ್ಸ್ ಅಷ್ಟು ಅಟೆಂಟಿವ್ ಆಗಿರೋದು ನೋಡಿಲ್ಲ. ಇವ್ರು ಕ್ಯಾಮ್ರಾ ಪಕ್ಕ ಹಿಂಗೆ ನಿಂತಿರ್ತಾರೆ, ಏನಾದ್ರು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಚಿನ್ನ ಅದು ಬೇಕು ನನ್ಗೆ, ಇರೋ ಒಂದು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ. ಐ ವಾಸ್ ಲೈಕ್ ಸೋ ಅಮೇಜ್ಡ್. ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ಹಿಂಗೆ ನಿಂತ್ಕೊಂಡಿರೋ ನಮ್ಗಿರೋ ಎನರ್ಜಿ ಇಂತ ಡಬಲ್ ಎನರ್ಜಿ ಅವ್ರಿಗೆ. ಸೊ ಜಸ್ಟ್ ನಂಬರ್ ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ವಿಜಯ್ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದ್ರು. ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೊಂದು ಹಾಕಿದೆ ನನಗೆ. ಬೆಳಿಗ್ಗೆ 9 ಗಂಟೆಗೆ ರೆಡಿಯಾಗಿ ಇದ್ರು. ಫಸ್ಟ್ ಸೀಕ್ವೆನ್ಸ್ ನಾನು ಅವ್ರ ಕಾಲರ್ ಹಿಡ್ಕೋಬೇಕು. ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಡಂತ ಏನು ಅಂತ, ಅಣ್ಣ ಹಿಂಗಿದೆಯಣ್ಣ ಅಂತ. ರೆಡಿ ಅಂದ್ರು. ಅಂದ್ರೆ ನನ್ನ ಸ್ಟಾರು ಇವನ್ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳ್ಳೋದು ಇಲ್ವೇ ಇಲ್ಲ. ಇಟ್ಸ್ ಲೈಕ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗ್ಲಿ ಅಂದ್ರು. ಹಾಗೆ ಜೊತೆಗೆ ನನ್ಗೆ ಅದು ಸಖತ್ ಖುಷಿ ಕೊಡ್ತು. ಒಬ್ರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತಾರಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರ್ ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ಹಿಂಗೆ ಸರ್, ಹೌದಾ ಸರ್, ಓಕೆ ಸರ್ ಅಂದ್ರು. ಸೊ ನನ್ಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟರ್ ಇರ್ತೋ ಒಂದೇ ಒಂದು ಕ್ವಶನ್ ಕೇಳಬಾರ್ದು, ಡೈರೆಕ್ಟ್ ಹೇಳಿ ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲಿತೆ ಅದನ್ನ. ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರ್ ಕೂಡ ಬಂದಿದ್ದಾರೆ, ನಮ್ಮ ರಕ್ಷಣಾ ವೇದಿಕೆಯವರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ. ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮನ್ನೆಲ್ಲ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ನಾನು ಈ ಮೂಲಕ ನಮ್ಮ ಶ್ರೇಯಸ್ ಎನ್ಕರೇಜ್ ಮಾಡಿ, ನಾನು ಅವನೊಬ್ಬ ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಇಷ್ಟ. ಇನ್ನೂ ಅಷ್ಟೇ ಇನ್ನೂ ಬೆಳೆಸು ಅಂತ ಹೇಳ್ತೀನಿ ಪ್ಲೀಸ್. ನಿಮ್ಮೆಲ್ಲರ ಏನ್ ಕಾಟ ಕೊಟ್ರು ಅಂತ ಹೇಳಿದ್ರಮ್ಮ, ಕಾಟ ಕೊಟ್ರು ಅದು ಬೇರೆ ಕರೆಕ್ಟಾಗಿ ಹೇಳ್ಬಿಟ್ರೆ ಎಲ್ಲ. ನಾನು ಹೇಳ್ತೀನಿ, ಅದು ಆಕ್ಚುಲಿ ಆಳು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಯಾವ ಸೊಪ್ಪು ಮುಟ್ಟದ ಶ್ರೇಯಸಣ್ಣ. ಎನಿವೇಸ್, ನಗ್ತಾ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಈ ನಗು ಸಿನಿಮಾ ರಿಲೀಸ್ ಆದ್ಮೇಲೂ ಇರಬೇಕು. ಅದೇನ್ ಕೇಳಿ. PRIMGU ಬೃಂದ, INDA ಬೃಂದ. ಅಮ್ಮ ನಿನ್ನ ಎಲ್ಲರೂ ಬೃಂದ ಅಂತ ಕೇಳಿದೀವಿ ನಾವು. ಬೃಂದ ಇವತ್ತೇ ಗೊತ್ತಾಗಿದೆ. ಅಲ್ಲ ಮೇನ್ ಅದು ಕಾಟ. ಏನ್ ಕಾಟ ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ಕ್ಯೂರಿಯಾಸಿಟಿ ಇಲ್ಲಿ ಬಿಲ್ಡ್ ಮಾಡ್ಕೊಂಡು ನಂತರ ಹೇಳ್ತೀನಿ. ಒಳ್ಳೆ ಹುಡುಗ ಶ್ರೇಯಸ್. ಎಸ್, ಥ್ಯಾಂಕ್ ಯು. ಎಸ್, ಒಟ್ಟಿನಲ್ಲಿ ಜೆಸ್ಸಿ ಗಿಫ್ಟ್ ಅವರ ಒಂದು ಹಾಡು ಸಿಕ್ಕಾಪಡೆ ಸೂಪರ್ ಆಗಿ ಒಂದು ಸಾಂಗ್ ಕೂಡ ಮಾಡ್ಲಿದ್ದಾರೆ ಅಂತ ಹೇಳಾಯ್ತು. ಸೊ ಸಂಗೀತ ನಿರ್ದೇಶನ ಜೊತೆಗೆ ಸಾಹಿತ್ಯ, ಇವತ್ತಿನ ಒಂದು ಟೈಟಲ್ ಟ್ರ್ಯಾಕ್ ಏನು ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಮಾರುತ ಸಿನಿಮಾ ಒಟ್ಟಿನಲ್ಲಿ ನಮಗೆ ಏನ್ ಅನ್ಸ್ತು ಅಂದ್ರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಮಾರುತ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾವೆಲ್ಲರೂ ಕಾತರರಾಗಿ ಕಾಯ್ತಿದೀವಿ. ಜೊತೆಗೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕಾಟದ ವಿಚಾರ ಕೂಡ ಗೊತ್ತಾಗ್ಲಿ. ಸೊ ಇನ್ನು ಬಹಳಷ್ಟು ಜನರು ಕೂಡ ಜೊತೆಯಾಗಲಿದ್ದಾರೆ. ಇದು ಪ್ರಪ್ರಥಮ ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಚಿಕ್ಕ ವಿಚಾರ ಅಷ್ಟೇ ಹೇಳಿರೋದು, ಕಂಪ್ಲೀಟ್ ಆಗಿ ಏನು ತಿಳಿಸಿಲ್ಲ. ನಾರಾಯಣ್ ಸರ್ ಮತ್ತಷ್ಟು ಅದ್ಭುತವಾದ ಸಿನಿಮಾಗಳು ನೀವು ಕಟ್ಕೊಡಿ ಅಂತ ಎಲ್ಲ ನಾನು ಕತೆ ಹೇಳಿದ್ದೀನಿ ಅವರಿಗೆ, ಎಲ್ರಿಗೂ ಅರ್ಥ ಆಗಿರುತ್ತೆ. ನಾನು ಹೇಳಿದ 4 ಸಾಲು, ಆ ಸಾಲಿನಲ್ಲಿ ಇಡೀ ಜೀವನ ಅಡಗಿದೆ. ಎಲ್ರಿಗೂ ಅರ್ಥ ಆಗಿದೆ. ಧನ್ಯವಾದಗಳು. ಮೊದಲನೇ ಪತ್ರಿಕಾಗೋಷ್ಠಿ ಈಶಾ ಪ್ರೊಡಕ್ಷನ್ಸ್ ಮಾರುತ ಚಿತ್ರದ್ದು ಬಿಡುಗಡೆಗೂ ಮುನ್ನ ಬಹಳಷ್ಟು ಸಲ ನಾವು ಸೇರೋಣ. ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬೇಕಾದಷ್ಟು ವಿಷಯಗಳಿದೆ. ಹಾಗಾಗಿ ಮತ್ತೆ ಸೇರೋಣ. ದಯವಿಟ್ಟು ಕನ್ನಡ ಚಿತ್ರಗಳು ಯಶಸ್ವಿ ಆಗೋದಕ್ಕೆ
ನಿಮ್ಮ ಸಹಕಾರ ಮೊದಲಿಂದನೂ ಇದೆ, ಈಗಲೂ ಬೇಕು. ಎಲ್ಲ ಚಿತ್ರಗಳು ಯಶಸ್ವಿ ಆಗಬೇಕು ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಎಲ್ರಿಗೂ ಶುಭವಾಗ್ಲಿ. ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿರುವಂತಹ ಬಂದು ನಿಂತ್ಕೊಂಡು ಕೆಲವು ಸಜೆಷನ್ಸ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸ್ ಅಲ್ಲಿ ಯೂಶುವಲ್ ಆಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾನೇ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ಗೂ, ನಿಮ್ಗೆ ಒಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ಮ ಕ್ಯಾಮರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗೆ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ರೆ ಹಿಂಗಿದ್ರೆ ನೀವು ಪೊಸಿಷನ್ ನಾವು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾ ಇದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆಲ್ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ತುಷಾರ್ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಕಮಿಡಿಯನ್ ಗಿರಿ ಅವರಿದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆ್ಯಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ಯಾವಾಗಲೂ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವರೆಲ್ಲರ ಮಧ್ಯೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ವೆರಿ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ಸೀನಿಯರ್ಸು, ಸ್ಟಾರ್ಸು, ಲೆಜೆಂಡರಿ ಆ್ಯಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ, ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ನಾನು ಹೇಳೋಕ್ಕಲ್ಲ, ಅದನ್ನು ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸೊ ಕ್ಯಾಪ್ಟನ್ಗಾಗಿ ಎಲ್ಲರೂ ಕಾಯ್ತಿದ್ದಾರೆ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಾರಿ ಸರ್, ಗೊತ್ತಾಗಿಲ್ಲ, ಹಾಕಿದ್ದೀರಾ ಸೊ ಸಾರಿ ಸರ್, ಗೊತ್ತಾಗಿಲ್ಲ, ಅದು ಗಾಡಿ ತಂದ್ಕೊಂಡೆ. ಪರವಾಗಿಲ್ಲ ಬಿಡಿ, ಒಳ್ಳೇದಾಗ್ಲಿ. ಇನ್ನು ಎಲ್ಲರೂ ಸಿನಿಮಾದ ಕಣ್ ಬಗ್ಗೆ ಮಾತಾಡ್ತಿದ್ರು. ಕಣ್ ಯಾರು? DOP ಎಸ್ ಮಾತಾಡ್ತಿದ್ದೀರಾ, ಹಾಗಾಗಿ ಅವರನ್ನೇ ಬರ್ಮಾಡ್ಕೊಳ್ಳೋಣ. ಸೊ ದಾಸ್ ಸರ್, ಸ್ಟೇಜ್ ಪ್ಲೀಸ್. ಡೈರೆಕ್ಟರ್ ಸರೇ ಹೇಳಿದ್ದು. And Das sir is very cute also. Is always smiling. Yeah. So cool dude, Das sir. ಮೊದಲನೇದಾಗಿ ಎಸ್ ನಾರಾಯಣ ನನ್ನ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ದವರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗಿ, ಇವತ್ತು 50 ದಿನ ಹೋದರೆ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಯಾಂಡಲ್ ಸಾಗ ನಮ್ಮ ವಿಜಿ ಅವರು 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡ್ಬೇಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರವನ್ ತರಿಸೋದು ವೇಸ್ಟ್ ಹೋಗಿ ಬಂದ ಬೆಳಿ ಮೇಕಪ್ ಹಾಕ್ಬಿಟ್ಟು ತಿರು ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಡ್ತಾರೆ. ನಾನು ಏನು ಸರ್ ಇಷ್ಟೊಂದು ಕೊಡ್ತೀರ ಅಂದರು. ಸಾರಿ, ಸಿನಿಮಾಗೆ ಎಷ್ಟು ಬೇಕಾಗುತ್ತಿದ್ರು. 64 ದಿನಕ್ಕೆ 65 ಯಾಕೆ ಅಂದರೆ ಸರ್ ವಿಜಯ್ ಅದೇ ಜೊತೆಲಿ ಇರ್ತಾರೆ ಸರ್, ಆಚೆಗೆ ಹೋಗಲ್ಲ, ಯಾವಾಗಲೇ ಇರ್ತಾರೆ ಸೇರ್ತೀವಿ ಸರ್. ಯಾಕೆಂದರೆ ಒಂದು ಹೀರೋ ಕೋಆಪ್ರೇಷನ್ ಕೊಟ್ಟಾಗ ಚಿತ್ರ ಇಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಆಗಿದೆ. ಆ ವಿಷಯದಲ್ಲಿ ವಿಜಯ್ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು, ಅದು ಬೇಕಾ, ಲೂಪ್ ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರಾಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ. ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡೋದು 140 ಮಾರ್ಕ್ಸ್ 50 ಮಾರ್ಕ್ಸು. ವಿಜಯ್ ಮಾಡಿದ್ರೆ ನಮಗೆ 90 ಮಾರ್ಕ್ಸು, ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಮ್ಮದು ಬಿಡಿ, ನಮ್ಮದು ಅವ್ರದ್ದು ಇದ್ದೇ ಇರ್ತದೆ. ಅವಾಗ ರುಬ್ತಾ ಇರ್ತಾರೆ ನಮ್ಗೆ. ಅವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಪಾಪ ವೀರು ಅಂತ ಹುಡುಗ ಇದ್ದಾನೆ, ಅವನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾನೆ. ಇನ್ನೇನು ಅವನು ಅವ್ರು ಮುಟ್ಟಿಲ್ಲ, ಇವ್ರ ಜೊತೆ ಇದ್ರಿಂದ ಗೊತ್ತಲ್ಲ. ನಾನು ಮುಟ್ಟಿರು ಬೇರೆ ಆಗಿರೋದ್ರಲ್ಲ. ಒಳ್ಳೇದಾಗಲಿ. ನಮ್ಮ ಮಗನ ಬರೋರಿಗೆ ನಮ್ಮ ದಾಸು
ದಾಸ್ ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಶ್ಯಾಮ ಬಾ ಮಾಡಿದ್ರು 175 ಡೇಸು. ಎರಡನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ನಾನು ರಮೇಶ್ ಅದು ನಮ್ಮ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡೋದ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇ ಸಲ ಒಂದು ಹತ್ತೆ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ನಮಗೆ ಸಂಪೂರ್ಣ ಹೀಗೆ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಓದಿದೆ. ನಂಗೆ ನಾರಾಯಣವರು ಮೇಲೆ ಒಂದು ನಂಬಿಕೆ ಏನಂದರೆ ಅವ್ರ ಜೊತೆ ಕತೆ ಕೇಳಬೇಕು, ಅವ್ರ ಕತೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ, ಇವತ್ತಿಂದ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರ್ಗೆ ಜಗಳ ಮನೇಲಿ ಟೆಕ್ನಿಷಿಯನ್ ಬಗ್ಗೆ ನೀನು ಏನು ಗೊತ್ತು ಇವತ್ತಿನ ಟ್ರೆಂಡ್ ಅಂತ. ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರು ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡೆದ್ಬಿಟ್ರು. ಅದಾದ ಬಾಲ್ಕ ಒಂದು ಹೊಡಿತಾರೆ ಎಲ್ಲ ಒಳ್ಳೆ ಹೇಳಿದೆ. ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗ್ ಈ ಡೈಟ್ರಿಂಗ್ ಯಾವ ಡೈಟ್ರ್ ಆಗೋದು ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾರೆ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲಕ್ಕಿಂತ ಚೆನ್ನಾಗಿ ಹೋಗ್ತದೆ, ನಾರಾಯಣ ಮಾಡ್ಬೋದು. ಯಾಕಂದರೆ ಅವ್ರದ್ದೇ ಆದ ಒಂದು ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಮುಂದೆ ಎಲ್ಲರಿಗೂ ಅವ್ರ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ ಹೊತ್ತು ನಿಮಗೆ ಯಾರು ಮಾಡಿದ್ರು ಅಂತ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ. ಯಾಕಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿ ಇರೋದು. ಬೆರಳೆಣಿಕೆಟ್ ಸಿನಿಮಾ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ, ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಮೇಲೆ ಯಾರು ಮಂಡೇಶ್ ಹೋಗ್ಬಿಡಿ. ಸಂಬಳ ಫಿಕ್ಸ್ ಮಾಡಿ ಗೆದ್ಮೇಲೆ ಅವ್ರು ತಗೊಂಡು 80% ಪ್ರೊಡ್ಯೂಸರ್ 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲ್ ನಿಜವಾದ ವಿಜಯ್ ಡೈರೆಕ್ಟ್ರಿ ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಎಕ್ಸ್ಟ್ರಾನಾಗಿ ಅವತ್ತು ಲೇಡೀಸ್ಗಳು ಬಂದು ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾದ್ರೆ ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿ ಗೆದ್ದರು, ನಟರಾಗಿದ್ದರು. ಇನ್ನು ಅವ್ರ ಬಂದರೆ ಇಬ್ಬರು ಕಲಾವಿದರು ಬರೀ ಇನ್ನು ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತ್ಯಾಗ ಮಾಡಿದ್ರೆ ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರುತ್ತೆ. ಆ ಥರ ಮಾಡಬೇಕು ಕಲಾವಿದರು, ಎಲ್ಲ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟು ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟು ಯಾರು ಹೇಳೋದು ಬೇಡ. ಯಾಕೆಂದರೆ ಇನ್ನು ತುಂಬ ಜನ ಇರೋದು, ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರು ಒಬ್ಬರು ಇಲ್ಲ ಅಂತ ಹೇಳಿದ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟರು. ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ಳದಲ್ಲೇ ಮಾಡಿದ್ರು, ಕೆಲವರು ಎಲ್ಲ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಮ್ಮ ರಿಟರ್ನ್ ಬಂದರೆ ಸಾಕೋದು, ಲಾಭ ಬೇಡ. ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯ್ ಹೇಳಿದಾಗ ಇವತ್ತು ನಾನು ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ. ಒಳ್ಳೆಯದಾಗಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಚಿತ್ರರಂಗ ಥಿಯೇಟ್ರು ಮುಗ್ತವ್ರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ವಿಜಯ್ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಕ್ಕೆ ಕಲಾವಿದರುಗಳು ಕೋಆಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ಎತ್ತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅವರು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ.